ರಾಮೇಶ್ವರಂ ಸ್ಫೋಟ ಘಟನೆ ಇಡೀ ಬೆಂಗಳೂರನ್ನು ತಲ್ಲಣಗೊಂಡಿರ್ತಕ್ಕಂಥ ಒಂದು ಘಟನೆ. ಮತ್ತು ಇಡೀ ದೇಶದ ಜನ ಕೂಡ ಕರ್ನಾಟಕದಲ್ಲೂ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಈ ಥರದ ಘಟನೆಗಳು ನಡೆಯುವಂಥದ್ದನ್ನು ಬೆಚ್ಚಿ ಬೀಳುವಂಥ ಸಂಗತಿಯನ್ನು ನಾವು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ದೀರಿ. ಇವತ್ತು NI ತನಿಖಾ ತಂಡ ಇವರನ್ನು ಬಂಧಿಸಿ ಮುಂದೆ ಹಲವಾರು ಬ್ಲಾಸ್ಟ್ಗಳನ್ನು, ಹಲವಾರು ಭಯೋತ್ಪಾದನಾ ಘಟನೆಗಳನ್ನು ತಡೆಯುವಂಥದ್ರಲ್ಲಿ NIA ಒಂದು ಮಹತ್ವವಾದಂಥ ಸಾಧನೆಯನ್ನು ಮಾಡಿದೆ ಕರ್ನಾಟಕ ರಾಜ್ಯದ ಪರವಾಗಿ. ಯಾಕೆಂದರೆ ಭಯಭೀತರಾಗಿದ್ದಂಥ ಕರ್ನಾಟಕ ರಾಜ್ಯದ ಜನ ಈ ಒಂದು ಬಂಧನದಿಂದ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂಥದ್ದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕರ್ನಾಟಕದ ಜನತೆ ಪರವಾಗಿ NI ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಘಟನೆ ಕಾಂಗ್ರೆಸ್ಸಿನ ಹಲವು ನಾಯಕರು ಘಟನೆ ಆದಂಥ ಸ್ಥಳಕ್ಕೆ ಹೋದಂಥ DK ಶಿವಕುಮಾರ್ ಅವರು ಈ ಘಟನೆಯನ್ನು ತಿರ್ಚುವಂಥ ಪ್ರಯತ್ನವನ್ನು ಪ್ರಾರಂಭದಲ್ಲೇ ಮಾಡಿದರು. ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರ್ದು, ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಂದರೆ ಡೈವರ್ಷನ್ ಅಂದರೆ ಪೊಲೀಸರಿಗೂ ಕೂಡ, ಜನಗಳಿಗಲ್ಲ, ಜನಗಳಿಗೆ ಮೊದಲೇ ಕೊಟ್ಟರು ಅವರು, ಆದರೆ ಪೊಲೀಸರಿಗೂ ಕೂಡ ನೀವು ತನಿಖೆ ಹೆಂಗಿರಬೇಕು ಅಂತ ಸರ್ಕಾರ ನಡೆಸುವಂಥ ಮಂತ್ರಿಗಳು, ಅಧಿಕಾರಿಗಳು ಈ ಥರದ ಒಂದು ಡೈವರ್ಷನ್ ಕೊಟ್ಟರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು? ಒಬ್ಬ ಮಂತ್ರಿ ಹೇಳಿದ ಮೇಲೆ ಆ ದಿಕ್ಕಿನಲ್ಲೇ ತನಿಖೆಯನ್ನು ಮಾಡಬೇಕು. DK ಶಿವಕುಮಾರ್ ಅವರು ಹೇಳಿದರು, ಇದು ಹೋಟ್ಲುಗಳ ಗಲಾಟೆ, ಹೋಟ್ಲುಗಳ ಮಧ್ಯೆ ಒಡಕಿನಿಂದ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ, ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ, ವ್ಯಾಪಾರದ ಒಂದು ವ್ಯಾಜ್ಯ. ಅಂದರೆ ಪೊಲೀಸರು ಯಾರು? DK ಶಿವಕುಮಾರ್ ಅವರು, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು. ಹೇಳಿದ ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು. ಅಂದರೆ ಕಾಂಗ್ರೆಸ್ ಅವರು ಪದೇ ಪದೇ ಈ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಎಂಟ್ರಿ DK ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಅಂದ್ಬಿಟ್ಟು. ಎಲ್ಲೇ ಈ ಥರದ ಘಟನೆ ನಡೆದರೂ ಕೂಡ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದೆ, ಮಾಡ್ತಾನೂ ಇದೆ. ಮತ್ತು ಅಲ್ಲಿ ಹೋದಂಥ ಮಂತ್ರಿಗಳು ಕೂಡ, ಕೆಲವು ಮಂತ್ರಿಗಳು ಹೋದಂಥವರು ಕೂಡ ಇದನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು, ಅವರಿಗೆ ಜಾಡ್ ಕೊಟ್ಟಿದ್ದರಿಂದ ಅವರು ಜಾಡನ್ನು ಹಿಡಿಯೋಕ್ಕಾಗಿಲ್ಲ. ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು, ಆ ಡೈರೆಕ್ಷನಲ್ಲೇ ಹೋದರು ಅವರು. ಅವ್ರಿಗೆ ಏನೂ ಸಿಗಲಿಲ್ಲ ಮಾಹಿತಿ. ಯಾವಾಗ NIA ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು. ಯಾರ್ಯಾರಿದ್ದಾರೆ, ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ. ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ. ಇವರ ಸಹೋದರಿ, ಕಾಂಗ್ರೆಸ್ಸಿನ ಸಹೋದರಿ, ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಸಿಕ್ಕಿರೋ ಅಂಥದ್ದು. ಬ್ರದರ್ಗಳೆಲ್ಲ ಸಿಸ್ಟರ್ಗಳ ಹತ್ರ ಹಾಂ, ಇಲ್ಲಿ ಬ್ರದರ್ಸ್ ಆಯಿತು, ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತ ಮಾಡಿದೆ. ಅಂದರೆ ಎಲ್ಲೇ ಘಟನೆ ಆದರೂ ಕೂಡ ಅವರು ಸೇಫ್ ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ. ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ, ಹೋಗ್ಬೋದಾಯ್ತು, ಅವರು ರಾಜಸ್ಥಾನಕ್ಕೆ ಹೋಗ್ಬೋದಾಯಿತು, ಗುಜರಾತ್ಗೆ ಹೋಗ್ಬೋದಾಯಿತು, ಮಧ್ಯಪ್ರದೇಶಕ್ಕೆ ಹೋಗ್ಬೋದಾಯಿತು, ಹೋಗಿಲ್ಲ. ಅವ್ರಿಗೆ ತೊಂದರೆ ಆಗಲ್ಲ ಅಂಥೇಳಿ ಅಲ್ಲಿ ಹೋಗಿ ಹೋಟ್ಲಲ್ಲಿ ಆರಾಮ್ಸೆ 4-5 ದಿನ ಆರಾಮ್ಸೆ ರೂಮ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ.
ಯಾವಾಗ NIA ತಂಡ ಅದರ ಕಡೆ ಗಮನ ಕೊಡ್ತೋ ಅವಾಗ ಆ ಸರ್ಕಾರ ಅವ್ರ ಜೊತೆ ಬಂದಿರೋವಂಥದ್ದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.